ಇದು ರಕ್ತದ ಪರಿಚಲನೆಯನ್ನು ಉತ್ತಮಗೊಳಿಸುತ್ತೆ, ಕ್ಯಾಲರೀಸ್ ಅನ್ನು ಬರ್ನ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಎಡಗಾಲನ್ನು ಮಡಿಚಿ ಬಲಗಡೆ ತಿರುಗಿ ಜಾಗಿಂಗ್ ಮಾಡ್ತೀವಿ ಅಂತ ಹೇಳಿ ಇಷ್ಟೇ ಮಾಡ್ತಾ ಇರ್ತಾರೆ. ಹೀಗಲ್ಲ, ಕ್ಲೀನ್ ಕಾಲ್ ಮೇಲೆ ಬರಬೇಕು. ಬಾರಿಗೆ ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಜೊತೆಯಲ್ಲಿ ನಮಸ್ತೆ. ರಾಘವೇಂದ್ರ ಯೋಗ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಈ ದಿನದಲ್ಲಿ ಬಿಗಿನರ್ಸ್ ಯೋಗ ಇದನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ಇದೇ ಪ್ರಥಮ ಬಾರಿಗೆ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಜೊತೆಯಲ್ಲಿ ನೋಡ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಮೊದಲನೇದಾಗಿ ಜಾಗಿಂಗ್ ಅನ್ನ ಮಾಡಬೇಕು. ನಮ್ಮ ರಕ್ತದ ಚಲನೆ ಬಹಳ ಉತ್ತಮತೆಯನ್ನು ಪಡೆಯುತ್ತೆ. ಹಾರ್ಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಮತ್ತೆ ಯೋಗ ಮ್ಯಾಟ್ ಮೇಲೆ ಜಾಗಿಂಗ್ ಅನ್ನ ಮಾಡಬಾರ್ದು. ಬರೀ ನೆಲದ ಮೇಲೆ ಅಭ್ಯಾಸ ಮಾಡಿದಾಗ ಕ್ಯಾಲರೀಸ್ ಬರ್ನ್ ಆಗೋದು ಒಂದು ಪ್ರಯೋಜನ ಆದ್ರೆ, ಪಾದದ ಭಾಗದಲ್ಲಿನ ಎಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗೆ ವಿಶೇಷವಾದಂತ ವ್ಯಾಯಾಮ ದೊರೆಯುತ್ತೆ, ವಿಶೇಷವಾದಂತ ಬೆನಿಫಿಟ್ಸ್ ಸಹ ದೊರೆಯುತ್ತೆ. ಇಟ್ಕೊಳ್ಬೇಕು. ಲೆಟ್ ಅಸ್ ಸ್ಟಾರ್ಟ್ ಜಾಗಿಂಗ್. ಕಾಲು ಕ್ಲೀನ್ ಆಗಿ ಮೇಲ್ ಬರ್ಬೇಕು. ಇಷ್ಟೇ ಮಾಡಬಾರ್ದು. ಸೋಮಾರಿಗಳು ಮಾಡಿದಾಗ ಇಷ್ಟೇ ಜಾಗಿಂಗ್ ಮಾಡ್ತೀವಿ ಅಂತ ಹೇಳಿ ಇಷ್ಟೇ ಮಾಡ್ತಾ ಇರ್ತಾರೆ. ಹೀಗಲ್ಲ, ಕ್ಲೀನ್ ಕಾಲ್ ಮೇಲ್ ಬರಬೇಕು. ಅಪ್ರಾಕ್ಸ್ 1 minute ವರೆಗೂ ಮಾಡ್ಬೇಕು. ನಂತರ ನೇರವಾಗಿ ನಿಂತು ರೆಸ್ಟ್ ಅನ್ನ ಕೊಡಬೇಕು. ರೆಸ್ಟ್ ಅನ್ನ ಮಾಡಿ ಹಾಗೆ ನೆಕ್ಸ್ಟ್ ವೃಕ್ಷಾಸನ ಕ್ರಿಯಾ. ನೇರವಾಗಿ ನಿಂತು ಹಸ್ತಗಳನ್ನ ಸೇರಿಸಿ ಕೈ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಕುತ್ತಿಗೆ ಹಿಂಬಾಕ್ ಅಳವಡಿಸಿ ಈ ರೀತಿ ನಾರ್ಮಲ್ ಬ್ರೀತಿಂಗ್ ಅಲ್ಲಿ ಕಾಲನ್ನ ಈ ರೀತಿ ಟಚ್ ಮಾಡ್ಬೇಕು. ಹೀಗೆ ಸ್ಪಷ್ಟವಾಗಿ ಅಭ್ಯಾಸ ಮಾಡಿ. ಕೈ ಟಚ್ ಆಗದೆ ಇದ್ರೆ ಏನು ತೊಂದರೆ ಇಲ್ಲ. ಇಷ್ಟು ಮಾಡಿದ್ರು ಸಾಕು. ಹೀಗೆ ಆದ್ರೆ ಟ್ರೈ ಮಾಡಬೇಕು. ಇದನ್ನ ಎಲ್ಲಾ ಏಜ್ ಅವರು ಅಭ್ಯಾಸ ಮಾಡಬಹುದು. ಸ್ಪಷ್ಟ ಮಾಡಬೇಕು. ಬ್ರೀತಿಂಗ್ ನಾರ್ಮಲ್ ಆಗಿರುತ್ತೆ. ವೃಕ್ಷಾಸನ ಕ್ರಿಯಾ ಪಾರ್ಟ್ 1 ಆಗಿದೆ. ಹಾಗೆ ರೆಸ್ಟ್ ಅನ್ನ ಮಾಡಿ. ಅದಾದ ನಂತರದಲ್ಲಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಕಾಲು ವಿ ಶೇಪ್ ಅಲ್ಲಿ ಬರಬೇಕು. ಮ್ಯಾಟಿನ ಮುಂದೆ ನಿಂತ್ಕೊಳ್ಬೇಕು. ಸದಾ ಕಾಲದಲ್ಲಿ 1 ಅಡಿ ಮಾತ್ರ ಗ್ಯಾಪ್ ಇರಬೇಕು. ಮಧ್ಯದಲ್ಲಿ ನಿಂತ್ಕೊಂಡು ಮ್ಯಾಟ್ ಅಲ್ಲಿ ಸೂರ್ಯ ನಮಸ್ಕಾರ ಮಾಡಬಾರ್ದು. ಇಟ್ಕೊಳ್ಬೇಕು. ಹೀಗೆ ಹಸ್ತಗಳನ್ನ ಸೇರಿಸಿ ಅಂಜನಾ ಮುದ್ರವನ್ನ ಅಳವಡಿಸ್ಕೊಳ್ಬೇಕು. ಹೀಗೆ ನಮಸ್ಕಾರ ಮುದ್ರೆ. ಓಂ ಹ್ರಾಂ ಮಿತ್ರಾಯ ನಮಃ. ಸ್ತೋತ್ರ ಹೇಳಿದ್ರೆ ಸೂರ್ಯ ನಮಸ್ಕಾರ ಮಾಡಬಾರ್ದು. ಏಕಂ ಉಸಿರನ್ನ ತೆಗೆದುಕೊಳ್ತಾ ಕೈಗಳನ್ನ ತಲೆಯ ಮೇಲ್ಭಾಗಕ್ಕೆ ತನ್ನಿ, ಹಾಗೆ ಹಿಂದೆ ಬಾಗಿ. ದ್ವೇ, ಉಸಿರನ್ನ ಹೊರಗಡೆ ಬಿಡ್ತಾ ಮುಂದೆ ಬಾಗ್ಬೇಕು. ತಲೆ ಒಳಗಡೆ ತಗೊಳ್ಳಿ. ಸಾಧ್ಯವಾದ್ರೆ ಹಣೆಯನ್ನು ಮಂಡಿಗೆ ಮುಟ್ಟಿಸ್ಬೇಕು. ತ್ರೇಣಿ, ಉಸಿರನ್ನ ತೆಗೆದುಕೊಳ್ತಾ ಬಲಗಾಲು ಹಿಂದೆ ತರಬೇಕು. ಕಾಲನ್ನ ಸ್ಟ್ರೈಟ್ ಮಾಡಿ ಕೈಗಳು ಪಾದದ ಪಕ್ಕದಲ್ಲಿ ಇರಬೇಕು. ಈ ರೀತಿ
ಪೂರ್ತಿ ಹಸ್ತವನ್ನು ನೆಲಕ್ಕೆ ಕೊಡಿ. ಚತ್ವಾರಿ. ಉಸಿರನ್ನ ಹೊರಗಡೆ ಬಿಟ್ಟು ಎಡಗಾಲನ ಹಿಂದೆ ತಗೊಳ್ಬೇಕು. ಬೆನ್ನು ಮತ್ತೆ ತಲೆ ಒಂದೇ ನೇರದಲ್ಲಿರ್ಲಿ. ಪಂಚ. ಉಸಿರನ್ನ ಹೊರಗಡೆ ಬಿಡ್ತಾ ಮಂಡಿಗಳನ್ನು ನೆಲಕ್ಕೆ ಕೊಡಬೇಕು. ಇಲ್ಲಿ ರಿಲ್ಯಾಕ್ಸ್ ಮಾಡಬೇಕು. 12 ಆಸನಗಳನ್ನು ಒಳಗೊಂಡು ಸೂರ್ಯ ನಮಸ್ಕಾರ ರಚಿತವಾಗಿದೆ. ಅದರಲ್ಲಿ 2 ಆಸನಗಳು ವಿಶ್ರಾಂತಿಯನ್ನು ಪಡೆದಿವೆ. ಅದರಲ್ಲಿ ವಿಶ್ರಾಂತಿಯನ್ನು ಕೊಡುವ ಸಲುವಾಗಿ ಅಲ್ಲಿ ಆಸನಗಳು ಜೋಡಣೆಯಾಗಿರ್ತಕ್ಕಂಥದ್ದು. ನಂತರ ಉಸಿರನ್ನ ಹೊರಗಡೆ ಬಿಡ್ತೀರ. ಶರ್ಟ್ ಹೊರಗಡೆ ಬಿಟ್ಟು ಸೊಂಟ ಮೇಲೆ ತರಬೇಕು. ಸೊಂಟ ನೆಲಕ್ಕೆ ಟಚ್ ಆಗಬಾರ್ದು. ಕಾಲ್ ಬೆರಳು, ಮಂಡಿ, ಎದೆ, ಹಣೆ ನೆಲಕ್ಕೆ ಅಳವಡಿಸ್ಬೇಕು. ಹಸ್ತಗಳು ನೆಲಕ್ಕಿರ್ಬೇಕು. ಮೂಗು ನೆಲಕ್ಕೆ ಟಚ್ ಆಗಬಾರ್ದು. ಸತ್ತು ಉಸಿರನ್ನ ತೆಗೆದುಕೊಳ್ತಾ ತಲೆ ಎದೆಯನ್ನ ಮೇಲ್ ತರಬೇಕು. ಈ ರೀತಿಯಲ್ಲಿ ಅಷ್ಟ. ಉಸಿರನ್ನ ಹೊರಗಡೆ ಬಿಡ್ತಾ ಸೊಂಟವನ್ನು ಮೇಲ್ ತರಬೇಕು. ತಲೆ ಒಳಗಡೆ ಹೋಗ್ಬೇಕು. ಇಷ್ಟು ಮಾಡಿದ್ರೆ ಸಾಕು. ಸಾಧ್ಯವಾಗುತ್ತೆ ಅಂದ್ರಲ್ಲಿ ನೆತ್ತಿಯನ್ನು ನೆಲಕ್ಕೆ ಅಳವಡಿಸ್ಬೇಕು. ಕಾಲು ಕೈ ಜರುಗಿಸಬಾರ್ದು. ಮತ್ತೆ ಮೊಣಕೈ ನೆಲಕ್ಕೆ ಟಚ್ ಮಾಡಬಾರ್ದು. ಹೀಗೆ ನಂತರ ನಾವು ಉಸಿರನ್ನ ಹೊರಗಡೆ ಬಿಡ್ತಾ ಶಶಂಕಾಸನಕ್ಕೆ ಬರ್ಬೇಕು. ಹೀಗೆ ರೆಸ್ಟ್ ಅನ್ನ ಕೊಡಬೇಕು. ದಶ. ಉಸಿರನ್ನ ತೆಗೆದುಕೊಳ್ತಾ ಬಲಗಾಲನ ಮುಂದೆ ತರಬೇಕು. ಹೀಗೆ ಸ್ಪಷ್ಟವಾಗಿ ಕಿಬ್ಬೊಟ್ಟೆಯ ಭಾಗಕ್ಕೆ ಪ್ರೆಷರ್ ಬರಬೇಕು. ಹೀಗೆ ಸ್ಮೈಲಿ ಫೇಸ್ ಅಲ್ಲಿ ಮಾಡ್ಬೇಕು. ಎಡಗಾಲ ಹಿಂದೆ ಸ್ಟ್ರೈಟ್ ಇರಬೇಕು. ಕಾಲ್ ಬೆರಳು ಒಳಗಡೆ ಇರಬೇಕು. ಏಕಾದಶ. ಉಸಿರನ್ನ ಹೊರಗಡೆ ಬಿಡ್ತಾ ಉತ್ತಾನಾಸನ ಸ್ಥಿತಿಗೆ ಬರಬೇಕು. ದ್ವಾದಶ. ಉಸಿರನ್ನ ತೆಗೆದುಕೊಳ್ತಾ ನಮಸ್ಕಾರ ಸ್ಥಿತಿಗೆ ಬರಬೇಕು. ಇಲ್ಲಿ ರೈಟ್ ಲೆಗ್ ಸೂರ್ಯ ನಮಸ್ಕಾರ ಆಗಿದೆ. ಈಗ ಲೆಫ್ಟ್ ಲೆಗ್ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬೇಕು. ರೈಟ್ ಲೆಗ್ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಿದಾಗ ಬಲದೇಹದ ಅಂಗಗಳು ಮಾತ್ರ ವ್ಯಾಯಾಮವನ್ನು ಪಡೆಯುತ್ತವೆ. ಅಂದ್ರೆ ರೈಟ್ ಪಾರ್ಟ್ ಆಫ್ ದ ಬಾಡಿ ಗೆಟ್ ಎಕ್ಸರ್ಸೈಸ್. ಈಗ ಎಡದೇಹದ ಅಂಗಗಳಿಗೂ ವ್ಯಾಯಾಮವನ್ನ ತರಬೇಕು. ಹಾಗಾಗಿ ಈಗ ಲೆಫ್ಟ್ ಲೆಗ್ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬೇಕು. 2 ಅಭ್ಯಾಸ ಮಾಡಬಹುದು, ಅಥವಾ 4 ಅಥವಾ 6 ಅಥವಾ 100 ಸೂರ್ಯ ನಮಸ್ಕಾರಗಳನ್ನ ಅಭ್ಯಾಸ ಮಾಡಬಹುದು. ಅದು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾತ್ರ ಅಭ್ಯಾಸ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಈಗ ಲೆಫ್ಟ್ ಲೆಗ್ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋಣ. ಜೊತೆಯಲ್ಲಿ ಅಭ್ಯಾಸ ಮಾಡಿ. ಓಂ ಹ್ರೀಂ ಭವೈ ನಮಃ. ಭಕ್ತಿಪೂರ್ವಕವಾಗಿ ಸೂರ್ಯ ನಮಸ್ಕಾರದ ಸ್ತೋತ್ರವನ್ನು ಉಚ್ಚರಿಸಬೇಕು. ಏಕಂ. ಉಸಿರನ್ನ ತೆಗೆದುಕೊಳ್ತಾ ಕೈಗಳನ್ನು ಮೇಲ್ ತರಬೇಕು. ಸ್ವಲ್ಪ ಹಿಂದೆ ಬಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ದ್ವೈ. ಉಸಿರನ್ನ ಹೊರಗಡೆ ಬಿಡ್ತಾ ಮುಂದೆ ಬಾಗಿ. ತ್ರೀಣಿ. ಉಸಿರನ್ನ ತೆಗೆದುಕೊಳ್ತಾ ಎಡಗಾಲನ ಹಿಂದೆ ತರಬೇಕು. ತಲೆಯನ್ನು ಮೇಲ್ ತನ್ನಿ. ಕೆಲವರು ನಾನು ಸೂರ್ಯ ನಮಸ್ಕಾರ ಮಾಡಿದ್ದೇನೆ, ಹಿಂದೆ ಈ ರೀತಿ ಇಲ್ಲ ಸೂರ್ಯ ನಮಸ್ಕಾರ. ನಮ್ಮ ಸುತ್ತಲಲ್ಲಿ ಹಲವಾರು ರೀತಿ ಸೂರ್ಯ ನಮಸ್ಕಾರಗಳನ್ನು ಕಾಣ್ತೇವೆ. ಒಂದರಂತೆ ಮತ್ತೊಂದು ಇರೋದಿಲ್ಲ. ಆದ್ರೆ ಇದು ರಿಸರ್ಚ್ಗೆ ಒಳಪಟ್ಟಿರ್ತಕ್ಕಂಥದ್ದು. 12 ಆಸನಗಳನ್ನು ಒಳಗೊಂಡು ಈ ಸೂರ್ಯ ನಮಸ್ಕಾರ ರಚಿತವಾಗಿದೆ. ಮತ್ತೆ ಇದರಲ್ಲಿ 2 ಬಾರಿ ವಿಶ್ರಾಂತಿ ಸ್ಥಿತಿ ಇರೋದ್ರಿಂದ ಎಲ್ಲಾ ವಯಸ್ಸಿನವರು ಅಭ್ಯಾಸ ಮಾಡಬಹುದು. ಚತ್ವಾರಿ. ಪಂಚೆ. ಉಸಿರನ್ನು ಹೊರಗಡೆ ಬಿಡ್ತಾ ಶಶಂಕಾಸನಕ್ಕೆ ಬನ್ನಿ. ವಿಶ್ರಾಂತಿಯನ್ನು ಕೊಡಿ. ಪ್ರೆಗ್ನೆಂಟ್ ಲೇಡೀಸ್ ಅಭ್ಯಾಸ ಮಾಡಬಾರ್ದು. ಮತ್ತೆ ಬೈಪಾಸ್ ಆಗಿರ್ತಕ್ಕಂಥವ್ರು, ಮತ್ತೆ ಬೆನ್ನಿನ ಸರ್ಜರಿ ಆಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಬಾರ್ದು. ಮತ್ತೆ ನೀ ಸರ್ಜರಿ ಆಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಬಾರ್ದು. ಇನ್ನು ಎಲ್ಲರೂ ಅಭ್ಯಾಸ ಮಾಡಬಹುದು. ಶೆಟ್. ಉಸಿರನ್ನ ಹೊರಗಡೆ ಬಿಟ್ಟು ತಡೆ ಹಿಡಿದು ಸಾಷ್ಟಾಂಗ ನಮಸ್ಕಾರ ಸ್ಥಿತಿ ಬರುತ್ತೆ. ಸಪ್ತ.
ಉಸಿರನ್ನ ತೆಗೆದುಕೊಳ್ತಾ ತಲೆ ಇದೆ ಮೇಲ್ ತರ್ಬೇಕು, ಕಾಲುಗಳು ಕೂಡ್ಸಿರ್ಬೇಕು, ಕಾಲ್ ಬೆರಳು ಒಳಗಡೆ ಇರ್ಲಿ. ಅಷ್ಟು ಉಸಿರನ್ನ ಹೊರಗಡೆ ಬಿಡ್ತಾ ಇಮ್ಮಡಿಗಳನ್ನ ನೆಲಕ್ಕೆ ಅಳವಡಿಸಿ ತಲೆ ಒಳಗಡೆ ಹೋಗ್ಬೇಕು. ನಾವು ಉಸಿರನ್ನ ಹೊರಗಡೆ ಬಿಡ್ತಾ ಶಶಂಕಾಸನಕ್ಕೆ ಬರಬೇಕು. ವಿಶ್ರಾಂತಿಯನ್ನು ಕೊಡಿ ಈ ರೀತಿಯಲ್ಲಿ. ಉಸಿರನ್ನ ತೆಗೆದುಕೊಳ್ತಾ ಎಡಗಾಲು ಮುಂದೆ ತರಬೇಕು, ತಲೆ ಮೇಲೆ ತಗೊಳ್ಳಿ. ಏಕಾದಶ ಉಸಿರನ್ನ ಹೊರಗಡೆ ಬಿಡ್ತಾ ಉತ್ಥಾನಾಸನ ಸ್ಥಿತಿಗೆ ಬರಬೇಕು. ದ್ವಾದಶ ಉಸಿರನ್ನ ತೆಗೆದುಕೊಳ್ತಾ ನಮಸ್ಕಾರ ಸ್ಥಿತಿಗೆ ಬರಬೇಕು. ಎರಡು ಸೂರ್ಯ ನಮಸ್ಕಾರಗಳನ್ನ ಅಭ್ಯಾಸ ಮಾಡಬೇಕು. ಮುಗಿದ ನಂತರದಲ್ಲಿ ಪಾವನ ಮುಕ್ತಾಸನವನ್ನು ಮಾಡಿ ಶವಾಸನವನ್ನ ಅಭ್ಯಾಸ ಮಾಡಬೇಕು. ಉಸಿರನ್ನ ಹೊರಗಡೆ ಬಿಡ್ತಾ ಕಾಲುಗಳನ್ನ ಮಡ್ಚಿ ಈ ರೀತಿ ಹಿಡಿಬೇಕು. ಡೀಪಾಗಿ ಉಸಿರಾಡಿ 60 ಸೆಕೆಂಡ್ಸ್, ಕೊನೆ ಪಕ್ಷ 30 ಸೆಕೆಂಡ್ಸ್ ಆದ್ರೂ ಅಭ್ಯಾಸ ಮಾಡಬೇಕು. ನಂತರ ಉಸಿರನ್ನ ತೆಗೆದುಕೊಳ್ತಾ ಕಾಲುಗಳನ್ನು ಮುಂದೆ ಚಾಚಿ ಹಾಗೆ ಶವಾಸನಕ್ಕೆ ಬನ್ನಿ. ಶವಾಸನ ವಿಶೇಷವಾದ ಆಸನ, ಯೋಗದಲ್ಲಿ ಬಹಳ ಕಷ್ಟಕರವಾದ ಆಸನ. ನಗು ಬರ್ತಾ ಇದೆ ಅನ್ಸುತ್ತೆ. ಇದು ಕಷ್ಟಕರವಾದ ಆಸನ ಅನ್ಸುತ್ತೆ. ಹೌದು, ದೇಹವನ್ನ ಶವಾಸನದ ರೀತಿ ಇರಿಸಬಹುದು, ಆದ್ರೆ ಮನಸ್ಸನ್ನ ಅಷ್ಟು ಸುಲಭನಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸತತವಾದ ಅಭ್ಯಾಸದಿಂದ ಶವಾಸನದ ಪ್ರಯೋಜನವನ್ನ ಪಡೀಬಹುದು. ನಮ್ಮ ಶವಾಸನದ ಭಾಗಗಳು ಯೂಟ್ಯೂಬ್ನ ರಾಘವೇಂದ್ರ ಯೋಗ ಚಾನೆಲ್ನಲ್ಲಿ ಬಹಳವಾಗಿ ಇವೆ. ಶವಾಸನ ಪಾರ್ಟ್ 1, ಶವಾಸನ ಪಾರ್ಟ್ 2, ಶವಾಸನ ಪಾರ್ಟ್ 3 ಈ ರೀತಿ ಟೈಪ್ ಮಾಡಿದ್ದೆ ಆದ್ರೆ ಬರುತ್ತೆ. ನಮ್ಮ ವಾಯ್ಸಲ್ಲೇ ಇರುತ್ತೆ. ಗೈಡೆಡ್ ಶವಾಸನವನ್ನು ಅಭ್ಯಾಸ ಮಾಡಬಹುದು. ಇಲ್ಲಿ ಒಂದೊಂದೇ ಅಂಗವನ್ನ ಗಮನಿಸ್ತಾ ಬರಬೇಕು. 5 ನಿಮಿಷ ಮಿನಿಮಮ್ ಅಭ್ಯಾಸ ಮಾಡಬೇಕು. ನಂತರ ಕಾಲುಗಳನ್ನು ಕೂಡಿಸಿ ಕೈಗಳನ್ನು ಈ ರೀತಿ ತೆಗೆದುಕೊಂಡು ಬಲಗೈಯನ್ನು ಮೇಲ್ ತಂದು ಎಡಗಾಲನ್ನು ಮಡಿಚಿ ಬಲಗಡೆ ತಿರುಗಿ ಹೀಗೆ ವಜ್ರಾಸನಕ್ಕೆ ಬಂದು ಕಣ್ಣವೆಗಳನ್ನು ಮುಚ್ಚಿರಬೇಕು. ಮನಸ್ಸಿನ ಸ್ಥಿತಿಯನ್ನು ಸವಿದು ಹಾಗೆ ನಮಸ್ಕಾರ ಸ್ಥಿತಿಗೆ ಬನ್ನಿ. ಏಕಚಿತ್ತದಲ್ಲಿ ದೈವವನ್ನು ನೆನೆಯುತ್ತಾ ಸ್ತೋತ್ರವನ್ನು ಹೇಳಿ ನಂತರ ಹಸ್ತಗಳನ್ನು ಉಜ್ಜಿ ಕಣ್ಣುಗಳಿಗೆ ಮೃದುವಾದ ಮಸಾಜನ್ನು ಮಾಡಿ ಹಸ್ತಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆಗಿಬೇಕು. ಈ ಕೊಟ್ಟಿರ್ತಕ್ಕಂಥ ಯೋಗವನ್ನ ಪ್ರತಿದಿನ ಅಭ್ಯಾಸ ಮಾಡಬೇಕು. ಸರಿಯಾದ ಸಮಯದಲ್ಲಿ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಬೇಕು. ಮಧ್ಯದಲ್ಲಿ ಅಂದ್ರೆ ಇಂಟರ್ವೆನ್ಸ್ ಅಲ್ಲಿ ಮಧ್ಯದಲ್ಲಿ ಏನು ತಿನ್ನಬಾರ್ದು. ಮತ್ತೆ 2 ರಿಂದ 2.5 ಲೀಟರ್ನಷ್ಟು ನೀರನ್ನು ಕುಡಿಬೇಕು. ಎಚ್ಚರಿಕೆಗಳನ್ನು ಅನುಸರಿಸಿ ಯೋಗ ಅಭ್ಯಾಸ ಮಾಡಿದಾಗ ವಿಶೇಷವಾದಂಥ ಪ್ರಯೋಜನ ನಿಮ್ಮದಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಯೋಗದ ಭಾಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.